ಉಮೇಶ್ ಬಣ್ಕರ್ ಅವರು ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ತೆ ಸರ್. ಉಮೇಶ್ ಅವರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ಕೇಳಿಸ್ತಾ ಮೇಡಮ್. ಭಾರಿ ಗಟ್ಟಿ ನಿರ್ಧಾರ ಇದು ಅಲ್ವಾ? ಹೌದು ಮೇಡಮ್. ಏನ್ ಹೇಳಕ್ ಇಷ್ಟಪಡ್ತೀರಿ? ಕನ್ನಡಿಗರ ಭಾವನೆ, ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿರ್ತಕ್ಕಂತಹ ಸೋನು ನಿಗಮ್ ಅವರ ವಿರುದ್ಧ ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ಬಹಳಷ್ಟು ಅಂಗಸಂಸ್ಥೆಗಳು, ಛಾಯಾಗ್ರಾಹಕರ ಸಂಘ, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಇಷ್ಟೂ ಸಂಘ ಸಂಸ್ಥೆಯವರು ಸೇರ್ಕೊಂಡು ಒಂದು ಮಾತೃವಾದಂತ ತೀರ್ಮಾನವನ್ನು ತಗೊಂಡಿದೀವಿ ಮೇಡಮ್. ಯಾವುದೇ ಕಾರಣಕ್ಕೂ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಸಹಕಾರ ಕೊಡೋ ಹಾಗಿಲ್ಲ, ಸಹಕಾರ ಕೊಡಬಾರದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀವಿ. ನೀವು ಹೇಳಿದ್ರಿ ಇದು ಭಾವನೆಯ ಜೊತೆಗೆ ಧಕ್ಕೆ, ಇದು ಭಾವನೆಯ ಜೊತೆಗೆ ಆಟ ಆಡಿದ್ದು ಅಂತ. ಅದಕ್ಕೂ ಮಿಗಿಲಾಗಿನ ಅಂತ ಸರ್ ಏನು ಇಲ್ಲ, ಕನ್ನಡ ಅಂತ ಒಬ್ರು ಮಾತಾಡಿದ್ರು, ಕೂಗಿದ್ರು, ಖುಷಿಯಲ್ಲಿ ಜೋಶಲ್ಲಿ ಹೇಳಿದ್ರು. ಅದಕ್ಕೆ ಈ ಮನುಷ್ಯ ಇಡೀ ದೇಶ ಕಾಯ್ತಿರುವ, ಪ್ರತಿಕಾರಕ್ಕೆ ಯುದ್ಧ ನಡೆಸೋ ಕಾಯ್ತಾ ಇರುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಇವ್ರ ಮನಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದು? ಮೇಡಮ್, ಕಾಲೇಜ್ನಲ್ಲಿ ಗೂಂಡಾಗಳು ಯಾಕೆ ಬರ್ತಾರೆ? ಆಮೇಲೆ ಅಲ್ಲಿ ಅಕಸ್ಮಾತ್ ಬಂದವ್ರನ್ನ ಗೂಂಡಾಗಳು ಅಂತ ಇವ್ರು ಹಿಂಗೆ ಕನ್ಸಿಡರ್ ಮಾಡ್ತಾರೆ. ಇವರು ಒಂದು ಮಾನಸಿಕ ಅಸ್ವಸ್ಥತೆ ಇದೆಯಲ್ಲ, ಮಾನಸಿಕ ಅಸ್ವಸ್ಥತೆ ಇಂಥ ಮಾತುಗಳನ್ನ ಆಡಿಸಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಲ್ಬಣ ಆಗಬಾರ್ದು ಅನ್ನೋ ಕಾರಣಕ್ಕೆ ತತ್ಕ್ಷಣದಿಂದ ಅವರನ್ನ ಇವತ್ತು ಫಾರ್ಮನ್ ಹೊರಡಿಸಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಅವರನ್ನ ನಾವಿಲ್ಲಾರು ಸಹಕಾರ ಕೊಡೋ ಹಾಗಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರುವಂತ ಪರಿಸ್ಥಿತಿ ಬಂತು ಮೇಡಮ್. ರಾಜ್ಯದ ಇಷ್ಟು ಜನ ಅಂದ್ರೆ ಇಷ್ಟು ಕೋಟಿ ಜನವು ಕೇಳ್ತಾ ಇದ್ದಿದ್ದೆ, ಈ ಧ್ವನಿ ಇಲ್ಲಾದ್ರೂ ಪರವಾಗಿಲ್ಲ ನಾವಿರ್ತೀವಿ, ಬಟ್ ನಮಗೆ ಅಲ್ಟಿಮೇಟ್ ಆಗ್ಬೇಕಾಗಿರೋದು ಕನ್ನಡ, ಕನ್ನಡದ ಮೇಲಿರುವ ಗೌರವ, ಘನತೆ. ಇಲ್ಲಿ ಮರ್ಯಾದೆ ಕೊಡ್ತಾರ, ಗೌರವ ಕೊಡ್ತಾರ, ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮರೆಸ್ತೀವಿ ಅಂತ. ಸೊ ಹ್ಯಾಟ್ಸ್ ಆಫ್ ಹೇಳ್ತಾ ಇರ್ಬೇಕಲ್ವಾ ನಿಮ್ಗೆ? ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ನಿರ್ಧಾರ ಆದ್ಮೇಲೆ ಸರ್? ಮೇಡಮ್, ಈ ನಿರ್ಧಾರ ಆದ್ಮೇಲೆ ತುಂಬಾ ಜನ ಅಂದ್ರೆ ಏನು ಕನ್ನಡ ಪರ ಸಂಘಟನೆಗಳು ಬಹಳಷ್ಟು ಜನ ನಮ್ಗೆ ಕಾಗದಗಳನ್ನ ಕೊಟ್ಟಿದ್ರು. ಅವರೆಲ್ಲ ಈಗ ನಿಮ್ಮ ಮಾಧ್ಯಮಗಳನ್ನ ನೋಡಿದ್ರೆ ಬಹಳ ಒಳ್ಳೆ ಕ್ರಮ ತಗೊಂಡಿದ್ದೀರಿ ಅಂತ ಹೇಳಿ, ಆಮೇಲೆ ಬಹಳಷ್ಟು ಜನ ಚಿತ್ರವನ್ನ ನೋಡ್ದೇನೆ ಇರ್ತಕ್ಕಂಥವ್ರು ಕೂಡ, ಕನ್ನಡ ಚಿತ್ರಗಳನ್ನ ನೋಡಲ್ಲ ಅಂತವರು ಕೂಡ ಅವರು ಆ ಪದ ಬಳಕೆ ಮಾಡಿರೋದನ್ನ ತಪ್ಪು, ಅಕ್ಷಮ್ಯ, ಅಪರಾಧ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ ನನ್ಗೆ ಇನ್ನೊಂದು ಕುತೂಹಲ, ಈಗ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಬಂದ್ರು, ಒಂದ್ ವಿಡಿಯೋ ಮುಖಾಂತರ ಒಂದ್ ಸಾರಿ ಕೇಳಿದ್ರು ಅಂತ ಅನ್ಕೊಳ್ಳೋಣ, ವಾಟ್ ನೆಕ್ಸ್ಟ್ ಸರ್? ಮುಂದಕ್ಕೇನು ಮೇಡಮ್? ಈಗ ಮ್ಯೂಸಿಕ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ ಪರ್ಮನೆಂಟ್ ಆಗಿ ಅವರನ್ನ ಅಸಹಕಾರ ಮಾಡಬೇಕು ಅಂತಕ್ಕಂಥದ್ದು. ಹಾಗೇನೆ ನಿರ್ಮಾಪಕರು, ನಿರ್ದೇಶಕರುಗಳು ಕೂಡ ಅದೇ ತೀರ್ಮಾನಕ್ಕೆ ಬಂದ್ರೆ ಪ್ರಾಯಶಃ ಆವತ್ತಿನ ಸಂದರ್ಭದಲ್ಲಿ ಅದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಕ್ ಆಗಲ್ಲ ಮೇಡಮ್. ಯಾಕಂದ್ರೆ ಇಲ್ಲಿ ಏನಾಗ್ತದೆ, ಇಲ್ಲಿ ಆಡಿಯೋ ಕಂಪನಿಗಳು ಇದ್ದಾರೆ, ಆಡಿಯೋ ಕಂಪನಿಯವ್ರನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗ್ತದೆ. ಕಂಪನಿಯವರು ಕೂಡ ವೇಲು ಅವರು ಹೇಳಿದ್ದಾರೆ, ನಾನು ಪರ್ಮನೆಂಟ್ ಆಗಿ ಅವ್ರನ್ನ ಯಾವ್ದಕ್ಕೂ ಇದು ಮಾಡಲ್ಲ, ಅಂದ್ರೆ ಅವ್ರಿಗೆ ನಾವು ಎಂಟರ್ಟೈನ್ ಮಾಡಲ್ಲ ಅಂತ ಹೇಳಿ. ಸೊ ಅದೇ ರೀತಿ ಎಲ್ಲಾ ಆಡಿಯೋ ಕಂಪನಿಗೆ ಮಾಡಿ, ಅಂದ್ರೆ ನಿರ್ದೇಶಕರು, ನಿರ್ಮಾಪಕರು ತೀರ್ಮಾನ ತಗೊಂಡ್ರೆ ಮುಗಿತಲ್ಲ ಮೇಡಮ್. ಇನ್ನ ಯಾವುದೇ ಕಾರಣಕ್ಕೂ ತಿರುಗಿ ಅವ್ರಿಗೆ ಕ್ಷಮೆ ಕೊಡತಕ್ಕಂಥದ್ದನ್ನಾಗ್ಲಿ, ಅಸಹಕಾರನ ಹಿಂಪಡೆಯೋದಾಗ್ಲಿ ಮಾಡುವಂತ ವ್ಯವಸ್ಥೆ ಇರಲ್ಲ ಮೇಡಮ್. ಓಕೆ ಸರ್, ಇನ್ನೊಂದು ಇಡೀ ರಾಜ್ಯವೇ ಅವ್ರನ್ನ ಬಹಿಷ್ಕಾರ ಮಾಡಕ್ ರೆಡಿ ಆಗಿದೆ ಬಿಡಿ. ಬ್ಯಾನ್ ಅಂದ್ರೆ ಎಲ್ಲರೂ ಕೂಡ ತುಂಬು ಹೃದಯದಿಂದ ಸ್ವೀಕಾರ ಮಾಡ್ತಾರೆ. ಬಟ್ ಸ್ಟಿಲ್ ಒಂದು ಪ್ರಶ್ನೆ ನನಗೆ, ಅವರನ್ನ ಅವ್ರ ಹತ್ರ ಇನ್ನು ಮುಂದೆ ಯಾವ ರೀತಿಯ ಹಾಡು ಆಡ್ಸಲ್ಲ, ಓಕೆ, ಬಟ್ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಕರಿಬಹುದಾ? ಈಗ ಮೊನ್ನೆ ಹೋಗಿದ್ದು ಅವ್ರು ಗೆಸ್ಟ್ ಆಗಿ. ಏನಾಗಿದೆ ನಮ್ಮಲ್ಲಿ ಈಗ ಸಂಘಟನೆಯವರು ಕೊಟ್ಟಿರ್ತಕ್ಕಂಥ ಕಾಗದ, ಅವರು ಯಾವುದೇ ಕಾರಣಕ್ಕೂ ಕರ್ನಾಟಕದ ಯಾವುದೇ ಇದರಲ್ಲೂ ಕೂಡ ಸಂಸ್ಥೆಗಳಲ್ಲೂ ಕೂಡ ಬರೋ ಹಾಗಿಲ್ಲ. ನಾಟ್ ಓನ್ಲಿ ಚಿತ್ರರಂಗ, ಅವರು ಈ ಕಾಲೇಜ್ಗಳಲ್ಲಿ ಮೊನ್ನೆ ಬಂದ್ರಲ್ಲ, ಆ ತರದ್ದು ಯಾರು ಕೂಡ ಕರಿಬಾರ್ದು ಅಂತಕ್ಕಂಥ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಅವರಿಗೆ ಕಾಗದನೂ ಕೂಡ ಕೊಡ್ತಾ ಇದ್ದಾರೆ. ಸೊ ಅವತ್ತಿನ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಳ್ಳಿಕ್ಕೆ ಅದಕ್ಕೆ ಯಾರು ಪರ್ಮಿಷನ್ ಕೊಡಲ್ಲ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇಲ್ದ ಹೊರತು ಡಿಜೆಗಳು ಮಾಡಾಗಿಲ್ವಲ್ಲ ಮೇಡಮ್. ಎಂಥವ್ರೇ ಇದ್ರು ಇಷ್ಟೆಲ್ಲ ಆದ್ಮೇಲೆ ಇಡೀ ಒಂದು ರಾಜ್ಯವೇ ನನ್ನ ಬಗ್ಗೆ ಅಸಮಾಧಾನಗೊಂಡಿದೆ ಅಂದಾಗ ಒಂದ್ ಅಟ್ಲೀಸ್ಟ್ ಇಲ್ಲ ನನ್ ಹಂಗಲ್ಲ ಹಿಂಗೆ ಅಂತ ಒಂದು ಸಮರ್ಥನೆ ಕೊಡ್ಬೋದಿತ್ತು. ಬಟ್ ಆಮೇಲೂ ಆ ಧಿಮಾಕಿನ ಮಾತೆ ಅಥವಾ ಧಿಮಾಕಿನ ಪ್ರದರ್ಶನವೇ ತೋರಿಸ್ಬಿಟ್ರಲ್ಲ ಇವರು ಅಂತ. ಯಾವ್ದೋ ಒಂದು ಜಿಮ್ ಹೋಗ್ತಾರೆ, ಒಂದು ವಿಡಿಯೋ ಮಾಡ್ತಾರೆ ಸುಮ್ನೆ ಬೇಕಾಬಿಟ್ಟಿ, ಅದ್ರಲ್ಲೂ ಕೂಡ ಧಿಮಾಕು. ಹಾಗೇನೆ ಅಲ್ಲಿ ಕಾಲೇಜಿನ ಸ್ಟೂಡೆಂಟ್ಸ್ ಏನು ಗುಂಡಾಗಳು ಅಂತ ಕರೆದಿದಾರಲ್ಲ ಮೇಡಮ್, ಕಾಲೇಜಿನ ಇವರು ಕೂಡ ನಮಗ್ ಫೋನ್ ಮಾಡ್ತಾ ಇದಾರೆ. ನಮ್ಮ ಸ್ಟೂಡೆಂಟ್ಸ್ ಗಳನ್ನ ಇವರು ಮಾತಾಡ್ತಾರೆ ಅಂದ್ರೆ ಅವ್ರನ್ನ ಆತರ, ಮತ್ತೆ ನಾವು ಅವ್ರನ್ನ ಅವಕಾಶನ ನಾವು ಮಾಡ್ಲೇಬೇಕಲ್ವಾ, ಕೈಗೊಳ್ಳೇಬೇಕಲ್ವಾ, ನೀವೇನ್ ತೀರ್ಮಾನ ಮಾಡಿ ನಮ್ದು ತೀರ್ಮಾನಗಳು ಡಿಪೆಂಡ್ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಮೇಡಮ್.
ಜನ ತುಂಬಾ ನಿರೀಕ್ಷೆ ಮಾಡ್ತಾ ಇದ್ರು, ಯಾಕೆ ಎಷ್ಟೊಂದು ಲೇಟ್ ಮಾಡ್ತಾ ಇದ್ದಾರೆ ಅಂತ. ಸ್ವಲ್ಪ ನೀವು ಲೇಟ್ ಆಗಿ ಡಿಸಿಷನ್ ತಗೊಂಡ್ರ ಅಂತ ಸರ್ ಇಲ್ಲ ಮೇಡಮ್, ಇಲ್ಲ ಚೇಂಬರ್ ಅವರು ಮೇಡಮ್, ಏನಾಗಿತ್ತು, ಅವತ್ತಿಂದಲೂ ಅದನ್ನೇ ಕೇಳ್ತಾ ಇದ್ರು ಜನ. ಪದಾಧಿಕಾರಿಗಳು ಯಾರು ಊರಲ್ಲಿರ್ಲಿಲ್ಲ ಮೇಡಮ್. ಹಾ 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 ಪದಾಧಿಕಾರಿಗಳು ವೇವ್ಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಇತ್ತು. ಎಲ್ಲಾ ಪದಾಧಿಕಾರಿಗಳು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ರು ಮೇಡಮ್. ಈ ದೇಶದ ಪ್ರಧಾನಿಗಳು ಇನಾಗ್ರೇಷನ್ ಮಾಡಿದ್ರು, ಸೊ ಅಲ್ಲಿ ಭಾಗವಹಿಸಲೇಬೇಕಾದಂತ ವಾತಾವರಣ ಇತ್ತು. ಹೀಗಾಗಿ ಎಲ್ಲ ಶನಿವಾರ ಬಂದ್ರು. ಶನಿವಾರ ಬಂದ್ಮೇಲೆ ಅವ್ರ ಫೋನ್ ಅಲ್ಲಿ ಎಲ್ಲ ಸಂಘ ಸಂಸ್ಥೆಯವರೆಗೂ ಮಾತಾಡ್ಕೊಂಡು ಇವತ್ತು ಮೀಟಿಂಗ್ ಅನ್ನ ಅರೇಂಜ್ ಮಾಡೋ ಪರಿಸ್ಥಿತಿ ವಾತಾವರಣ ಸೃಷ್ಟಿ ಆಯ್ತು ಮೇಡಮ್. ಒಂದು ಸಂಗೀತ ಅಥವಾ ಗಾಯಕ ಅಂತ ಬಂದಾಗ ಅವರಿಗೊಂದು ಗಡಿ ಅನ್ನೋದಿರಲ್ಲ, ಬಾರ್ಡರ್ ಇರಲ್ಲ. ಎಂಥದ್ದೇ ಹಾಡಾಗ್ಲಿ ಅಥವಾ ಯಾವುದೇ ಭಾಷೆ ಆಗ್ಲಿ ತಲೆ ದೂಗ್ತಾ ಇದ್ವಿ. ಬಟ್ ಎಸ್, ಅವರ ಧ್ವನಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಬಟ್ ಎಲ್ಲರಿಗೂ ಧಕ್ಕೆ ಮಾಡಿದ್ರ ಅಂತ ಅವರು. ಎನಿವೆ, ಥ್ಯಾಂಕ್ ಯು ಸರ್ ನ್ಯೂಸ್ ಜೊತೆಗೆ ಮಾತಾಡಿದಕ್ಕೆ. ಈಗ ಬ್ಯಾನ್ ಮಾಡಿದ್ದಾರೆ, ಬಹಳ ಗಟ್ಟಿ ನಿರ್ಧಾರವನ್ನ ತಗೊಂಡಿದ್ದಾರೆ ಸೋನು ನಿಗಮ್ ಅವರ ವಿಚಾರದಲ್ಲಿ. ಆ ಫಿಲ್ಮ್ ಚೇಂಬರ್ ಒಂದು ಸುದ್ದಿಗೋಷ್ಠಿಯನ್ನ ಕರೆದು. ಬಟ್ ಈಗ ಕುತೂಹಲ ಇರುವಂತದ್ದು, ಅಟ್ಲೀಸ್ಟ್ ಇನ್ನು ಮುಂದಕ್ಕಾದ್ರು ನೋಡಿ, ರಾಜ್ಯದ ಜನರು ಅಥವಾ ಕರುನಾಡ ಜನರೇ ಹೆಂಗೆ ಇಷ್ಟೆಲ್ಲ ಆಗಿದೆ, ಅವ್ರು ಬೇಡವಾ ಬೇಡ ಅಂತ ಮನ್ಸಲ್ಲಿದೆ ನಮ್ಗೆ, ಆದ್ರೂ ಕೂಡ ಹಿಂಗೇನಾದ್ರೂ ಆಗ್ಬೋದೇನೋ, ಸಾರಿ ಕೇಳ್ತಾರೇನೋ, ಆಮೇಲೆ ಏನಾಗುತ್ತೆ, ಇನ್ನು ಕೂಡ ಅದೇ ಒಂದು ಮನಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದೀವಿ. ಕಾದ್ ನೋಡೋಣ.